1 ಗಂಟೆಗೆ ಅವರ ತೋಟದಲ್ಲಿ ಅವರ ತಂದೆಯವರ ಒಂದು ಸಮಾಧಿ ಏನಿದೆ ಅದರ ಪಕ್ಕ ಅವರ ಒಂದು ಅಂತ್ಯಕ್ರಿಯೆಯನ್ನು ಮಾಡಬೇಕು ಅಂತ ಕುಟುಂಬದ ಎಲ್ಲ ಸದಸ್ಯರು ನಿರ್ಧಾರ ಮಾಡಿದ್ದಾರೆ. ನನ್ನ ಮಗ ಅಳಿಯ ಎಲ್ಲ ಆಗಿದ್ದ, ಬಲಗೈಯಾಗಿದ್ದ. ಸಂಪೂರ್ಣ ನಮ್ಮ ಮನೆ ತೋಟ ಜಮೀನೆಲ್ಲವನ್ನೇ ಮಾಡ್ತಾಯಿದ್ದ. ಜೊತೆಗೆ ರಾಜಕೀಯದಲ್ಲೂ ಕೂಡ ಬಲಗೈಯಾಗಿದ್ದರು. ಏನಂತದ್ದಿರಲಿಲ್ಲ, ಅವಾಗ ಹೇಳಿದೆ ನಮ್ಮ ಮಧ್ಯಾಹ್ನ ಸುಮ್ಮನೆ ಪುನಃ ಮಕ್ಕಳಿಲ್ಲ ಅನ್ನೋ ಒಂದು ಕೊರಗಿತ್ತು. ರೀಸೆಂಟಾಗಿ ಅಡ್ವೊಕೇಟು ಕಾಂಟ್ಯಾಕ್ಟ್ ಮಾಡಿದರು ಸಾರಗೊಮ್ಮೆ ಮಾಡಿಸ್ಲಿಕ್ಕೆ. ಅವ್ರ ಅಡ್ವೊಕೇಟ್ ಕೂಡ ನನಗೂ ಮಾತಾಡಿದರು. ಅವ್ರ ವೈಫು ಬಂದು ಕೋರ್ಟಲ್ಲಿ ಹೇಳಬೇಕಾಗುತ್ತೆ ಅಂದರೆ ಆಯಿತು ಅಂತ ಹೇಳಿದ್ವಿ. ಸದ್ಯ ಡೇಟ್ ಕೊಡ್ತಾರೆ ಹುಬ್ಬಳ್ಳಿಯಲ್ಲಿ ಅಂತ ಹೇಳಿದರು. ಆದಮೇಲೆ ಏನು ಅಂತ ಘಟನೆ ಏನೂ ಆಗಲಿಲ್ಲ. ದೇವರಿಗೆ ಗೊತ್ತು. ಹಾಂ, ಹಿರೇಕೆರೆಯಿಂದ ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು ಬೆಳಗ್ಗೆ. ಇಲ್ಲ, ಟಿಫಿನ್ ಒಟ್ಟಿಗೆ ಮಾಡ್ತಾಯಿದ್ವಿ. ಇವತ್ತು ನಾನು ಊರಿಗೆ ಹೋಗ್ತಾಯಿದ್ದೆ. ನಮ್ಮ ಊರಲ್ಲಿ ನಮ್ಮ ಬ್ರದರ್ದೊಂದು ಕಾರ್ಯಕ್ರಮ ಇತ್ತು. ಅದಕ್ಕೆ ಅವ್ರಿಗೆ ಟಿಫಿನ್ ಕೊಡ್ರಪ್ಪ ಅಂತೇಳಿ ನಾನು ಹೋದೆ. ಫಿಸಿಕಲಿ ಬಿಟ್ಟಿದ್ದರು. ಥ್ಯಾಂಕ್ ಯು. ಅವರಿಂದ 1 ಗಂಟೆಗೆ ಅವರ ತೋಟದಲ್ಲಿ ಅವರ ತಂದೆಯವರ ಒಂದು ಸಮಾಧಿ ಏನಿದೆ ಅದರ ಪಕ್ಕ ಅವರ ಒಂದು ಅಂತ್ಯಕ್ರಿಯೆಯನ್ನು ಮಾಡಬೇಕು ಅಂತ ಕುಟುಂಬದ ಎಲ್ಲ ಸದಸ್ಯರು ನಿರ್ಧಾರ ಮಾಡಿದ್ದಾರೆ. ನನ್ನ ಮಗ ಅಳಿಯ ಎಲ್ಲ ಆಗಿದ್ದ, ಬಲಗೈಯಾಗಿದ್ದ. ಸಂಪೂರ್ಣ ನಮ್ಮ ಮನೆ ತೋಟ ಜಮೀನೆಲ್ಲವನ್ನೇ ಮಾಡ್ತಾಯಿದ್ದ. ಜೊತೆಗೆ ರಾಜಕೀಯದಲ್ಲೂ ಕೂಡ ಬಲಗೈಯಾಗಿದ್ದರು. ಏನಂತದ್ದಿರಲಿಲ್ಲ, ಅವಾಗ ಹೇಳಿದೆ ನಮ್ಮ ಮಧ್ಯಾಹ್ನ ಸುಮ್ಮನೆ ಪುನಃ ಮಕ್ಕಳಿಲ್ಲ ಅನ್ನೋ ಒಂದು ಕೊರಗಿತ್ತು. ರೀಸೆಂಟಾಗಿ ಅಡ್ವೊಕೇಟು ಕಾಂಟ್ಯಾಕ್ಟ್ ಮಾಡಿದರು ಸಾರಗೊಮ್ಮೆ ಮಾಡಿಸ್ಲಿಕ್ಕೆ. ಅವ್ರ ಅಡ್ವೊಕೇಟ್ ಕೂಡ ನನಗೂ ಮಾತಾಡಿದರು. ಅವ್ರ ವೈಫು ಬಂದು ಕೋರ್ಟಲ್ಲಿ ಹೇಳಬೇಕಾಗುತ್ತೆ ಅಂದರೆ ಆಯಿತು ಅಂತ ಹೇಳಿದ್ವಿ. ಸದ್ಯ ಡೇಟ್ ಕೊಡ್ತಾರೆ ಹುಬ್ಬಳ್ಳಿಯಲ್ಲಿ ಅಂತ ಹೇಳಿದರು. ಆದಮೇಲೆ ಏನು ಅಂತ ಘಟನೆ ಏನೂ ಆಗಲಿಲ್ಲ. ದೇವರಿಗೆ ಗೊತ್ತು. ಹಾಂ, ಹಿರೇಕೆರೆಯಿಂದ ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು ಬೆಳಗ್ಗೆ. ಇಲ್ಲ, ಟಿಫಿನ್ ಒಟ್ಟಿಗೆ ಮಾಡ್ತಾಯಿದ್ವಿ. ಇವತ್ತು ನಾನು ಊರಿಗೆ ಹೋಗ್ತಾಯಿದ್ದೆ. ನಮ್ಮ ಊರಲ್ಲಿ ನಮ್ಮ ಬ್ರದರ್ದೊಂದು ಕಾರ್ಯಕ್ರಮ ಇತ್ತು. ಅದಕ್ಕೆ ಅವ್ರಿಗೆ ಟಿಫಿನ್ ಕೊಡ್ರಪ್ಪ ಅಂತೇಳಿ ನಾನು ಹೋದೆ. ಫಿಸಿಕಲಿ ಬಿಟ್ಟಿದ್ದರು. ಥ್ಯಾಂಕ್ ಯು. ಹೋಗ್ಬಿಡ್ರಿ